ಆಪರೇಷನ್ ಮಾಡೋ ಅಂಥದ್ದು ಏನಾಗಿದೆ ಡಾಕ್ಟರ್? ಅವ್ರ ಆರ್ಟರೀಸ್ ಬ್ಲಾಕೇಜ್ ಆಗಿದೆ. ಅದಕ್ಕೆ ಆಂಜಿಯೋಪ್ಲಾಸ್ಟಿ ಮಾಡಲೇಬೇಕು. ವಾಟ್ ದ ಹೆಲ್, ಇದೆಲ್ಲ ಯಾವಾಗಾಯ್ತು? ಅಕ್ಕಂಗೆ ಈ ಥರ ಬ್ಲಾಕೇಜಸ್ ಎಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ. ಏನಿದೆ ರಿಪೋರ್ಟಲ್ಲಿ ತೋರಿಸಿ ನೋಡೋಣ. ಅಭಿ ಪ್ಲೀಸ್ ಲಿಸನ್ ಟು ಮೀ. ಅಕ್ಕಂಗೆ ಏನೂ ಆಗಿಲ್ಲ. ಆಪರೇಷನ್ ಎಲ್ಲ ಏನು ಬೇಡ ಕಣೋ. ಈ ಡಾಕ್ಟರ್ ಏನೇನೋ ಹೇಳಿ ಹೆದರಿಸ್ತಿದ್ದಾರೆ ಅಷ್ಟೇ. ಡಾಕ್ಟರ್ ನಾನಾ ನೀವಾ? ಆಪರೇಷನ್ ಬೇಡ ಅಂತ ಹೇಗೆ ಹೇಳ್ತೀರಾ ನೀವು? ಹೇಳೋದು ಹೇಳಿದ್ದೀನಿ. ನಿಮ್ಗೆ ಆಪರೇಷನ್ ಮಾಡ್ಸೋಕೆ ಇಷ್ಟ ಇಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ. ನಾಳೆ ಪೇಷಂಟ್ಗೆ ಏನಾದರೂ ಸಮಸ್ಯೆ ಆದರೆ ನಮ್ಮನ್ನು ಬಂದು ಕೇಳಬೇಡಿ. ಈಗಲೇ ಡಿಸ್ಚಾರ್ಜ್ ರಿಪೋರ್ಟ್ ರೆಡಿ ಮಾಡ್ತೀನಿ, ಕರ್ಕೊಂಡೋಗಿ. ಅಬ್ಬಿ ಅವರೇ, ಐ ಆಮ್ ಸಾರಿ. ಡಾಕ್ಟರ್ ಜಸ್ಟ್ ಅ ಮಿನಿಟ್, ನಾನು ಮಾತಾಡ್ತೀನಿ. ಅವ್ರಿಗೆ ಅರ್ಥ ಆಗಲ್ಲ. ಅವ್ರ ಪರವಾಗಿ ನಾನು ಸಾರಿ ಕೇಳ್ತೀನಿ. ಐ ಆಮ್ ಸಾರಿ. ಅತ್ತೆ, ಡಾಕ್ಟರ್ಗಿಂತ ಜಾಸ್ತಿ ನಾಲೆಜ್ ನಿಮಗಿದೆಯಾ? ಯಾಕೆ ಎಲ್ಲದಕ್ಕೂ ಇಷ್ಟು ರೂಡಾಗಿ ಬಿಹೇವ್ ಮಾಡ್ತಿರಲ್ಲ? ಸುಮ್ಮನೆ ನಿಂತ್ಕೊಳ್ಳಿ. ಅಲ್ಲ ಅಭಿ, ಅಕ್ಕನ್ಗೆ ಪ್ಲೀಸ್ ಅತ್ತೆ, ನೀವು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರಿ ಅಷ್ಟೇ. ಡಾಕ್ಟರ್, ಆರ್ಟರೀಸಲ್ಲಿ ತುಂಬ ದೊಡ್ಡ ಬ್ಲಾಕ್ ಆಗಿದೆಯಾ? ತುಂಬ ಸೀರಿಯಸ್ ಆಗಿದ್ದಾರಾ? ಹಾರ್ಟ್ ವಿಷಯದಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಬ್ಬಿ ಅವರೇ. ಚೆನ್ನಾಗೇ ಇರ್ತಾರೆ, ಸಡನ್ನಾಗಿ ಸಮಸ್ಯೆ ಆಗುತ್ತೆ. ಇದನ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ನೀವೀಗಾಗಲೇ ತುಂಬ ಕೇರ್ಲೆಸ್ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಆಮ್ ಐ ರೈಟ್? ಎಸ್ ಡಾಕ್ಟರ್, ನಾವು ತುಂಬ ಕೇರ್ಲೆಸ್ ಆಗಿದ್ವಿ. ಆ್ಯಂಡ್ ಅತ್ತೆ ಕೂಡ ಯಾವ ವಿಷಯನೂ ಹೇಳ್ಕೊಂಡಿರಲಿಲ್ಲ. ಇಷ್ಟು ಸೀರಿಯಸ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅಭಿ, ನನ್ನ ಮಾತು ಕೇಳು. ಮೊದಲು ಅಕ್ಕನ ಹತ್ರ ಮಾತಾಡೋಣ. ಅದಕ್ಕೂ ಮುಂಚೆ ಏನು ಡಿಸೈಡ್ ಮಾಡೋದು ಬೇಡ. ಡಾಕ್ಟರ್, ಇಸ್ ಇಟ್ ಎ ಸಿಂಪಲ್ ಪ್ರೊಸೀಜರ್ ಅಥವಾ ಓಪನ್ ಹಾರ್ಟ್ ಸರ್ಜರಿ ಏನಾದ್ರು ಮಾಡಿಸ್ಬೇಕಾಗುತ್ತಾ? ಇಸ್ ಇಟ್ ಕಾಂಪ್ಲಿಕೇಟೆಡ್? ಕಾಂಪ್ಲಿಕೇಶನ್ಸ್ ಏನೂ ಇಲ್ಲ ಅಭಿ ಅವರೇ. ಆದರೆ BP ತುಂಬ ವೇರಿಯೇಷನ್ಸ್ ಇದೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಮಮತಾ, ಆಪರೇಷನ್ ಮಾಡಕ್ಕೆ ಹೋಗಿ ನಿಮ್ಮ ಅಕ್ಕನ ಸಾಯಿಸ್ಬಿಡ್ತಾರೆ. ಆಮೇಲೆ BP ವೇರಿಯೇಷನ್ ಇತ್ತು, ನಾವೇನು ಮಾಡೋಕ್ಕಾಗಲಿಲ್ಲ ಅಂತ ನೆಪ ಹೇಳ್ಬಿಡ್ತಾರೆ. ಬೇಗ ಏನು ಮಾಡೋದು ಅಂತ ಡಿಸೈಡ್ ಮಾಡಿ ಹೇಳಿ. ನೀವು ಆಪರೇಷನ್ ಮಾಡಿ ಅಂತ ಹೇಳಿದ್ರೆ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಇಲ್ಲ ಡಾಕ್ಟರ್, ಇಲ್ಲ. ನೀವು ಆಪರೇಷನ್ ಮಾಡಿ. ನಮ್ಮ ಅಮ್ಮ ಬದುಕಬೇಕು. ನೀವು ಆಪರೇಷನ್ ಮಾಡಿ. ಏಯ್, ಸುಮ್ಮನೆ ನಿಂತ್ಕೊಳ್ಳೋ. ನಿನ್ಗೇನು ಗೊತ್ತು? ಇಷ್ಟೊಂದೆಲ್ಲ ಮಾತಾಡ್ತಾ ಇದೆಯಾ? ತಗ್ಗದ್ ಬಾರಿಸ್ಬಿಡ್ತೀನಿ ನೋಡು. ನಿಮ್ಗೆ ಏನು ಗೊತ್ತಿದೆ ಅಂತ ಇಷ್ಟೊಂದು ಮಾತಾಡ್ತೀರಾ ಡ್ಯಾಡ್? ನೀವು ಅಮ್ಮನ ಕೇರ್ಲೆಸ್ ಮಾಡಿದ್ರಿ, ಈಗ ಅವ್ರು ಟ್ರೀಟ್ಮೆಂಟ್ ಮಾಡೋಕ್ಕೂ ಬಿಡ್ತಿಲ್ಲ ನೀವಿಬ್ರು. ಯಾಕೆ ಹಿಂಗೆ ನೀವು? ಲೋ, ಸುಮ್ಮನೆ ನಿಂತ್ಕೊಳ್ಳೋ. ಇವ್ರು ಯಾರು? ಅವನ ಹೆಸರು ವಿಕ್ಕಿ ಅಂತ, ಸಂಯುಕ್ತ ಅವ್ರ ಮಗ. ಇವ್ರಿಗಿರೋ ಕನ್ಸನ್ನು ಇವ್ರಿಗಿಲ್ಲ ಅನಿಸ್ತಾ ಇದೆ. ನೀವೇನು ಸರ್ ಆಪರೇಷನ್ ಮಾಡಿ ಜೀವ ಉಳಿಸಿ ಅನ್ನೋರಿಗೆ ಹೊಡಿಯೋಕೆ ಹೋಗ್ತಿದ್ದೀರಾ? ನೀವೆಲ್ಲ ಸಂಯುಕ್ತ ಅವ್ರ ಫ್ಯಾಮಿಲಿನಾ ಅಂತ ನನಗೆ ಡೌಟ್ ಬರ್ತಾ ಇದೆ. ನಮ್ಮ ಫ್ಯಾಮಿಲಿ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಬೇಡಿ ಡಾಕ್ಟರ್. ನೀವೇ ನಮ್ಮ ಫ್ಯಾಮಿಲಿ ಡಾಕ್ಟರ್ ಅಲ್ಲ. ಅತ್ತೆ, ಇಲ್ಲ ಅಭಿ, ಇದಕ್ಕೆ ನಾನು ಒಪ್ಪಲ್ಲ. ಒಂದು ಚಿಕ್ಕ ಚೆಕಪ್ ಮಾಡಿ ಟ್ರೀಟ್ಮೆಂಟ್ ಕೊಡದೆ ಆಪರೇಷನ್ ಬಗ್ಗೆ ದೊಡ್ಡ ಕತೆ ಕೊಡ್ತಾ ಇದ್ದಾರೆ. ಅದಕ್ಕೆ ಹೇಳೋದು ಹಾಸ್ಪಿಟಲ್ಸ್ಗೆಲ್ಲ ಹೋಗಬಾರ್ದು ಅಂತ. ದುಡ್ಡುಗೋಸ್ಕರ ಏನು ಡ್ರಾಮಾ ಮಾಡ್ತಿದ್ದಾರೆ ನೋಡು. ನೋಡಿ ಮೇಡಮ್, ನಿಮ್ಮ ಮಾತು ತುಂಬ ಅತಿ ಆಗ್ತಾ ಇದೆ. ಶ್ರಾವಣಿ ಅವ್ರಿಗೆ ಗೊತ್ತಿರೋದ್ರಿಂದ ನಾನು ಇಷ್ಟೊಂದು ನೀಟಾಗಿ ತಾಳ್ಮೆಯಿಂದ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆಪರೇಷನ್ ಮಾಡಿಸ್ಬೇಕು ಅಂತ ನಾವೇನು ಕೇಳ್ತಿದ್ದೀವಾ? ದಟ್ಸ್ ಯೋರ್ ವಿಶ್. ಡಾಕ್ಟರ್ ಆಗಿ ನಮ್ಮ ಡ್ಯೂಟಿ ಏನಿದೆ ಅದು ನಾವು ಮಾಡಲೇಬೇಕು.
ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಕರ್ಕೊಂಡೋಗಿ. ಅಭಿ ಅವರೇ, ದಿಸ್ ಇಸ್ ಟೂ ಮಚ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಡಾಕ್ಟರ್. ಪ್ಲೀಸ್ ಫಾರ್ಗಿವ್ ಅಸ್. ಅತ್ತೆ, ನೀವು ಇಲ್ಲಿಂದ ಹೋಗಿ. ಪ್ಲೀಸ್ ಹೋಗಿ. ನಾನು ಯಾಕೆ ಹೊರಗಡೆ ಹೋಗ್ಬೇಕು ಅಭಿ? ಅಕ್ಕನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಈ ಆಪರೇಷನ್ ಆಗೋಕ್ಕೂ ನಾನು ಬಿಡೋದಿಲ್ಲ. ಅಕ್ಕನ ಹತ್ರ ನಾನು ಇವಾಗಲೇ ಮಾತಾಡ್ತೀನಿ. ನಿಮ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಬೇಕು ಅಂದರೆ ತಗೊಳ್ಳಿ. ನಾನು ನೆಕ್ಸ್ಟ್ 3 days ಇರಲ್ಲ, ಯೋಚನೆ ಮಾಡಿ ಹೇಳಿ. ಅಕ್ಕ, ಹಿಂಗೇನು ಮಾಡಿಲ್ಲ ತಾನೇ ಈ ಪಾಪಿಗಳು? ಬೇಡ ಬೇಡ ಅಂದರು 108 ಟೆಸ್ಟ್ಗಳು ಮಾಡ್ತಾ ಇದ್ದಾರೆ. ಅದು ಬಲವಂತವಾಗಿ ಕರ್ಕೊಂಡೋಗಿ ಟೆಸ್ಟ್ಗಳು ಮಾಡ್ತಾ ಇದ್ದಾರೆ. ಏನು ಅಂತಲೇ ನಂಗೆ ಅರ್ಥ ಆಗ್ತಾ ಇಲ್ಲ. ನೋಡಿಲಿ ಹೇಗೆ ಮಾಡಿಟ್ಟಿದ್ದಾರೆ ಅಂತ. ಅಯ್ಯಯ್ಯೋ, ರಕ್ತ ಎಲ್ಲ ತೊಗೊಂಡ್ಬಿಟ್ಟಿದ್ದಾರಲ್ಲ ಸಂಯುಕ್ತ. ಬ್ಲಡ್ ಟೆಸ್ಟು, ಆ ಟೆಸ್ಟು, ಈ ಟೆಸ್ಟು ಅಂತ ಟಾರ್ಚರ್ ಕೊಡ್ತಾ ಇದ್ದಾರೆ ನನಗೆ. ಇದು ಪಕ್ಕ ಪ್ರೀ ಪ್ಲಾನ್ ಅಕ್ಕ. ಇಲ್ಲಿ ಏನೋ ನಡೀತಾ ಇದೆ ಅಕ್ಕ. ಏನು ಅಂದರೆ? ಸಂಯುಕ್ತ, ಇದು ಆಸ್ಪತ್ರೆ ಅಲ್ಲ, ಸ್ಮಶಾನ. ನೀನ್ ಮನೆಗೆ ಬರೋದೇ ಡೌಟು. ಛೇ, ಮುಚ್ಚು ಬಾಯ್. ಏನೇನೋ ಹೇಳಿಂದ ಹೆದರ್ಸ್ಬೇಡ ನನಗೆ. ಅಯ್ಯೋ, ನಾನು ಬಾಯಿ ಮುಚ್ಚಿದ್ರು ಡಾಕ್ಟರ್ ಕತ್ರಿ ಬಾಯಿ ಮುಚ್ಚಲ್ಲ. ಮಮತಾ, ಏನಾಗಿದೆ ಈ ಅಪ್ಪಗೆ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾನೆ? ನೀ ಹೇಳು ಮಮತಾ, ನಾ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀನಿ ಅಂತ. ಅಕ್ಕ, ಅದು ಅಂತ ನೋಡ್ಕೊಂಡು ಹೇಳು. ಮೊದಲೇ ನಿಮ್ಮ ಅಕ್ಕನ ಹಾರ್ಟು ವೀಕು, ಬ್ಲಾಸ್ಟ್ ಆದರೆ ಕಷ್ಟ. ಕಲ್ಯಾಣ್, ಬಾಬಾ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಸ್ವಲ್ಪ ನೀವು. ಏನು ವಿಷಯ ಮಮತಾ? ಏನು ನಡೀತಾ ಇದೆ ಇಲ್ಲಿ? ಅಕ್ಕ, ನಿನಗೆ ಆಪರೇಷನ್ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡಿಸ್ತಾಳ ಶ್ರಾವಣಿ. ನನಗೆ ಆಪರೇಷನ್ ಮಾಡುವಂಥದ್ದು ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಲ್ಲ. ನೀನ್ ಚೆನ್ನಾಗಿದೀಯ ಅಂತಾನೆ ಶ್ರಾವಣಿ ಇದನ್ನ ಪ್ಲಾನ್ ಮಾಡಿದ್ದಾಳೆ. ಶ್ರಾವಣಿ? ಹೌದು ಅಕ್ಕ, ಅವಳೇ. ಅವಳು ಹಾಸ್ಪಿಟ್ಲಿಗೆ ಹೋಗೋಣ ಅಂದಾಗಲೇ ನನಗೆ ಗೊತ್ತಿತ್ತು ಏನೋ ಸ್ಕೆಚ್ ಹಾಕೊಂಡು ಬಂದಿದ್ದಾಳೆ ಅಂತ. ಈಗ ನಿನಗೆ ಆಪರೇಷನ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಆಪರೇಷನ್ ಮಾಡಬೇಕಾದ್ರೆ ಶ್ರಾವಣಿ ನಿನ್ನ ಹಾರ್ಟ್ ತಗೊಂಡೋಗಿ ರಾಜಕಾಲುವೆಯಲ್ಲಿ ಬಿಸಾಕ್ಬೇಕು ಅಂತ ಪ್ಲಾನ್ ಮಾಡಿದ್ದಾಳೆ. ನಾನಿಲ್ಲಿರಲ್ಲ, ನಡೀರಿ ಮನೆಗೆ ಹೋಗೋಣ. ಅತ್ತೆ ಅತ್ತೆ ಅತ್ತೆ, ಡೋಂಟ್ ಸ್ಟ್ರೇನ್ ಯೋರ್ ಸೆಲ್ಫ್. ಆರಾಮಾಗಿ ಕೂತ್ಕೊಳ್ಳಿ. ಅಮ್ಮ, ಡಾಕ್ಟರ್ ಏನಾದರೂ ಹೇಳಿದ್ರಾ? ಏನಾದರೂ ಅಂದರೆ? ಅದೇ ಆಪರೇಷನ್ ವಿಚಾರ. ಇಲ್ಲ, ನಾವು ಆಲ್ರೆಡಿ ಹೇಳ್ಬಿಟ್ಟಿದ್ದೀವಿ. ಭಯ ಪಡಬೇಡಿ ಅಮ್ಮ, ಸಣ್ಣ ಆಪರೇಷನ್ ಅಷ್ಟೇ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ದಯವಿಟ್ಟು ಎಲ್ಲರೂ ಹೊರಗಡೆ ಹೋಗ್ತೀರಾ ಪ್ಲೀಸ್? ಅತ್ತೆ, ನೀವು ಧೈರ್ಯವಾಗಿರಿ, ನಿಮ್ಗೇನೂ ಆಗಲ್ಲ. ನಾವೆಲ್ಲ ನಿಮ್ಮ ಜೊತೆನೇ ಇದ್ದೀವಿ. ನೀವು ಹೊರಗಡೆ ಹೋಗ್ಬೇಕು. ನಾನು ಎಲ್ಗೂ ಹೋಗಲ್ಲ, ನಾನು ಅಕ್ಕನ ಜೊತೆಲೇ ಇರಬೇಕು. ಅತ್ತೆ ಪ್ಲೀಸ್ ಹೊರಗೆ ಬನ್ನಿ. ಅಭಿ, ಬನ್ನಿ ಅಂತ ಹೇಳಿದ್ನಲ್ಲ. ಮಾವ ಬನ್ನಿ. ಮೇಡಮ್ ಮಲ್ಕೊಳ್ಳಿ. ಯಾಕೆ? ಒಂದು ಇಂಜೆಕ್ಷನ್ ಕೊಡಬೇಕು. ನನಗೆ ಯಾವ ಇಂಜೆಕ್ಷನು ಬೇಡ. ಮೇಡಮ್ ಹಠ ಮಾಡಬೇಡಿ, ಎಲ್ಲ ನಿಮ್ಮ ಒಳ್ಳೆದಕ್ಕೆ ಮಾಡ್ತಿರೋದು, ಮಲ್ಕೊಳ್ಳಿ. ನನಗೆ ಬೇಡ ಅಂತ ಹೇಳಿದ್ನಲ್ಲ, ಏನಕ್ಕೆ ಒತ್ತಾಯ ಮಾಡ್ತಾ ಇದ್ದೀರಾ? ನನಗೇನೂ ಆಗಿಲ್ಲ. ನರ್ಸ್, ಮಲಗಿಸಿ.
ಮಮತಾ ಕಲ್ಯಾಣ್ ಇಬ್ರು ಮುಖನೂ ನೋಡೋಕ್ಕಾಗ್ತಿಲ್ಲ. ಫುಲ್ ಶಾಕ್ ಆಗ್ಬಿಟ್ಟಿದ್ದಾರೆ. ಅವ್ರ ಅಕ್ಕ ಸಂಯುಕ್ತಾಗ ಏನಾಗ್ಬಿಡತ್ತೋ ಅಂತ ಮಮತಾ ಕೈಕಾಲೆಲ್ಲ ನಡ್ಗಕ್ಕೆ ಶುರುವಾಗಿದೆ. ಇವ್ರ ಪ್ರಾಣ ಎಲ್ಲ ಅಕ್ಕನ ಹತ್ರನೇ ಇರುತ್ತಲ್ಲ ಅದಕ್ಕೆ ಅದಕ್ಕೆ ನಡ್ಕ ಶುರುವಾಗಿದೆ. ಅಕ್ಕ ನಾನು ಅಲ್ಲಿಗೆ ಬಂದ್ಬಿಡ್ಲಾ? ಈ ನೀವೇನಕ್ಕ ಒಳ್ಳೆ ಚಿಕ್ಕ ಮಕ್ಳು ಥರ ನಾನು ಬಂದ್ಬಿಡ್ತೀನಿ ಅನ್ಕೊಂಡು ಯಾವಾಗಲೂ ಹಂಗೆ ನಿಂತಿರ್ತೀರ. ಆಗಲ್ಲ ಆದ್ಯ, ಈ ಥರ ಸೀನ್ ಎಲ್ಲ ಲೈಫಲ್ಲಿ ಒಂದೇ ಸಲ ನೋಡೋಕೆ ಸಿಗೋದು. ಅದಕ್ಕೆ ಈ ಥರ ಚಾನ್ಸ್ನ ಮತ್ತೆ ಮಿಸ್ ಮಾಡ್ಕೊಂಡ್ರೆ ಸಿಗಲ್ಲ ಅಂತ. ಅಯ್ಯೋ, ನೀವಿಬ್ರು ಜಗಳ ಆಡ್ಬೇಡಿ. ನೀವಿಬ್ರು ಬಂದ್ರೆ ಅನುಮಾನ ಶುರುವಾಗತ್ತೆ. ಏನೇ ಇದ್ರು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಬಿಡಿ. ಹಾಂ ಸರಿ ಅದಕ್ಕೆ. ಆಮೇಲೆ ವಿಕ್ಕಿ ಮಮ್ಮಿ ಅಂತ ಅಳ್ತಾ ಕೂತಿದ್ದಾನ ಅದಕ್ಕೆ. ನಿನಗೆ ಯಾಕೆ ಚಿಂತೆ? ಪಾಪ ಭಗ್ನ ಪ್ರೇಮಿ ಏನಾಗಿದಾನೋ ಏನೋ ಅಂತ ಚಿಂತೆ ಆಗ್ತಾ ಇದೆಯಾ? ಏನಕ್ಕ ನೀವು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಅವನಿವಾಗ ಪಾರ್ಟಿ ಚೇಂಜ್ ಮಾಡ್ಬಿಟ್ಟಿದ್ದಾನೆ ಆದ್ಯ. ಅವನಿವಾಗ ನನ್ನ ಕಡೆ. ಏನು ಹೇಳ್ತಿದ್ದೀರಾ ಅದಕ್ಕೆ? ಸೀರಿಯಸ್ಲಿ? ಹೌದು ಆದ್ಯ. ನಾನು ಕುತ್ಕೋ ಅಂದ್ರೆ ಕುತ್ಕೋಬೇಕು, ನಿಂತ್ಕೋ ಅಂದ್ರೆ ನಿಂತ್ಕೋಬೇಕು. ಇಷ್ಟೊಂದೆಲ್ಲ ಬದಲಾಗ್ಬಿಟ್ನಾ? ಮಾಮ್ನ ಬಿಟ್ಟು ಬರ್ತಾನೆ ಇರಲಿಲ್ವಲ್ಲ? ಏ ಆದ್ಯ, ಅವ್ನ ಮಮ್ಮಿ ಏನು ಅವ್ರ ಅಪ್ಪನೂ ಬಿಡಬೇಕು. ಯಾಕೆ ಹೇಳು? ಫೈನಾನ್ಸ್ ಮಿನಿಸ್ಟರ್ ಚೇಂಜ್ ಆಗಿದಾರಲ್ಲ, ಹೆಚ್ಚಿಗೆ ಮಾತಾಡಿದ್ರೆ ಖರ್ಚಿಗೆ ದುಡ್ಡು ಸಿಗಲ್ಲ ಅಂತ ಗೊತ್ತು. ಅದಕ್ಕೆ ಈಗ ಆ ಸಂಯುಕ್ತ ಹೇಗಿದ್ದಾಳೆ? ತುಂಬಾ ಸೀರಿಯಸ್ ಆಗಿದ್ದಾರೆ ಪಾಪ. ನೋಡೋಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಇದೆಲ್ಲ ಹೇಗಾಯ್ತು? ಇಷ್ಟೊಂದು ಭಯ ಹುಡ್ಸೋಕೆ ಕಾರಣ ಏನು? ಅದು ಡಾಕ್ಟರ್ ರಾಧಾ ನನ್ನ ಫ್ರೆಂಡು ಒಳಗೊಳಗೇನೆ ಡೀಲ್ ಮಾಡಿಬಿಟ್ಟಿದ್ದೆ. ಅದಕ್ಕೆ ಅವರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಕ್ಕ, ಸಂಯುಕ್ತನೇ ದೊಡ್ಡ ಕ್ರಿಮಿನಲ್ ಅಂತ ಅನ್ಕೊಂಡಿದ್ವಿ. ಈಗ ನೀವೇ ದೊಡ್ಡ ಕ್ರಿಮಿನಲ್. ಏನು ಮಾಡೋದು ಬಿಂದು, ನನಗಿದ್ಯಾವುದು ಬೇಕಾಗಿರಲಿಲ್ಲ. ಸಂಯುಕ್ತರಂಥ ರಾಕ್ಷಸಿನ ಮಣ್ಣು ಮುಗಿಸ್ಬೇಕು ಅಂದರೆ ಈ ಥರ ಎಲ್ಲ ಮಾಡಲೇಬೇಕಾಗತ್ತೆ. ಸರಿ ಬಿಡಿ ಅದಕ್ಕೆ. ಈಗ ಮುಂದೆ ಏನು ಮಾಡ್ತೀರಾ? ಅವ್ರಿಗೆ ಆಪ್ರೇಷನ್ ಆಗುತ್ತಾ? ನಾನು ಆಮೇಲೆ ಕಾಲ್ ಮಾಡ್ತೀನಿ. ಓಕೆ, ಆಲ್ ದಿ ಬೆಸ್ಟ್.